ಸರ್ ಪ್ರತಿ ಸಿನಿಮಾದ ಒಂದು ಚಾಲೆಂಜ್ ಅಂತ ಇರುತ್ತೆ. ಯಾಕಂದ್ರೆ ಚರಣ್ ಅವರು ಮ್ಯೂಸಿಕ್ ಅಂತ ಒಂದು ಲೇಬಲ್ ಬಿದ್ದಾಗಲೇ ಒಂದು ಜವಾಬ್ದಾರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಸೊ ಹೇಗೆ ಆಯ್ಕೆಗಳು ಮಾಡ್ಕೋತೀರಾ ಸರ್ ಸಿನಿಮಾಗಳನ್ನ ಅಂತ? ಅದೇ ಎಲ್ಲ ಪ್ರಾಜೆಕ್ಟ್ಗಳು ಚಾಲೆಂಜಿಂಗೆ. ತುಂಬ ಒಳ್ಳೆ ತಂಡಗಳೊಟ್ಟಿಗೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಗ್ತಾ ಇದೆ. ಆ್ಯಂಡ್ ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸ್ಗಳು ಇದನ್ನ ಪ್ರೊಡ್ಯೂಸ್ ಮಾಡ್ತಿವೆ. KRG ಸ್ಟುಡಿಯೋಸ್, ಸುಪ್ರಿಯಾನ್ವಿ ಸ್ಟುಡಿಯೋಸ್. ಸೊ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ನನಗೆ. ಆ್ಯಂಡ್ ಸಂಚಿತ್ ಅವರ ಇದು ಡೆಬ್ಯೂ ಪ್ರಾಜೆಕ್ಟ್, ಅದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಅವರು ತುಂಬ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ನನಗೆ ಇದು ತುಂಬ ದೊಡ್ಡ ಸಿನಿಮಾ. ನನ್ನ ಏನು ಕಲ್ತಿದ್ದೀನಿ ಇತ್ತೀಚೆಗೆ ತಂಡದಿಂದ, ಅದನ್ನ ಟು ಶೋ ದ ಪಬ್ಲಿಕ್, ಅಂದರೆ ಅದನ್ನ ಪ್ರೆಸೆಂಟ್ ಮಾಡಲಿಕ್ಕೂ ನನಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಈ ಸಿನಿಮಾ. ಸೊ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ಇನ್ನೂ ಆಡಿಯನ್ಸ್ಗಳು ಇದು ಕೇಳಿ, ಸೌಂಡ್ ಟ್ರ್ಯಾಕ್ ಕೇಳಿ, ಫಿಲ್ಮ್ ನೋಡಿ ಅವರ ಬಟ್ ಇಲ್ಲಿವರೆಗೆ ಅವ್ರು ತುಂಬ ನಮ್ಮ ಪ್ರೀತಿ ತೋರಿಸಿದ್ದಾರೆ, ನಮ್ಮನ್ನ ಬೆಂಬಲಿಸಿದ್ದಾರೆ ನಮಗೆ. ಸೊ ಅದು ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸರ್ ಇವನು ಸ್ಟಾರ್ ಸಿನಿಮಾ ಆಗಲಿ ಸೂಪರ್ ಸಿನಿಮಾ ಆಗಲಿ ಯಾರೋ ಮ್ಯೂಸಿಕ್ ಡೈರೆಕ್ಟರ್ ನಮ್ಗೆ ಫಸ್ಟ್ ಆಯ್ಕೆ ಚರಣ್ ರಾಜ್. ಆ ಸಂದರ್ಭದಲ್ಲಿ ಇದ್ಯಾ ಒಂದು ವಾರಕ್ಕೆ ಒಂದೆಷ್ಟು ಸಿನಿಮಾ ಬರ್ಬೋದು ಸರ್ ಹಬ್ಬ ಅಂತಂದ್ರೆ? ಇಲ್ಲ ಸರ್, ನಾನು ತುಂಬ ಸರಿ ಕೇಳಿದ್ದೀನಿ ಅಂದರೆ ನಾನು ತುಂಬ ನನಗಿಷ್ಟ ಆಗುವಂಥ ಕತೆಗಳನ್ನ ಸೆಲೆಕ್ಟ್ ಮಾಡಿ ನಾನು ವರ್ಕ್ ಮಾಡ್ತಿದ್ದೀನಿ. ಸೊ ನಾನು ತುಂಬ ಎಂಜಾಯ್ ಮಾಡ್ತಿದ್ದೀನಿ, ಅಂದರೆ ಯಾವ ಪ್ರೆಷರು ಏನು ಇಲ್ಲದೆ ತುಂಬ ಎಂಜಾಯ್ ಮಾಡಿಕೊಂಡು ಆ ಕಥೆಯಲ್ಲಿ ಮುಳುಗಿ ವರ್ಕ್ ಮಾಡುವಂಥ ಸ್ಪೇಸ್ ನನಗೆ ಸಿಗ್ತಾ ಇದೆ. ಸೊ ಅದೇ ಅದು ನನ್ನ ನನ್ಸಾಗಿರೋದು ಅಂಥದ್ದು. ದಟ್ ವಾಸ್ ವಾಟ್ ಐ ವಾಸ್ ಡ್ರೀಮಿಂಗ್ ಫಾರ್ ಆಲ್ ದ ಟೈಮ್. ಸೊ ಅದು ನನ್ಸಾಗಿದೆ. ಸೊ ಯಾವುದೇ ಸಿನಿಮಾ ಆದರೂ ಅದ್ರಲ್ಲಿ ಮುಳುಗಿ ಕೆಲಸ ಮಾಡುವಂಥದ್ದು ನನಗೆ ತುಂಬ ಇಷ್ಟ. ಸರ್ ಅದರಲ್ಲೂ ಕೂಡ ಹೊಸ ತಂಡಗಳು ಬಂದಾಗ ಅದು ನಿಮ್ಮ ಎನರ್ಜಿನೇ ಡಬಲ್ ಆಗಿರುತ್ತೆ. ಯಾಕಂದ್ರೆ ಅವರ ಒಂದು ಎನರ್ಜಿ ನಿಮ್ಮ ಮೂಲಕ ಇನ್ನೂ ಜಾಸ್ತಿ ಪಾಸ್ ಆಗುತ್ತೆ ಅಂತ ಸಿನಿಮಾ ಮೂಲಕ. 100% ಅದು ನಾನು ಅದನ್ನ ಹೇಳ್ಬೋದು. ಚರಣ್ ಅವರಿಂದ ನಮಗೆ ಇನ್ನೊಂದಷ್ಟು ಇದಾಗುತ್ತೆ. ಯಾಕಂತಂದ್ರೆ ಅಂದ್ರೆ ಈಗ ನೋಡಿ, ಸಿನಿಮಾ ಅಮಾಲ್ಗಮೇಷನ್ ಆಫ್ ಸೋ ಮೆನಿ ಫೈನ್ ಆರ್ಟ್ಸ್. ಅದರಲ್ಲಿ ಪೋಯಟ್ರಿ ಇದೆ, ಮ್ಯೂಸಿಕ್ ಇದೆ, ಪೇಂಟಿಂಗ್ ಇದೆ, ಕಾರ್ಪೆಂಟ್ರಿ ಇದೆ, ಆಕ್ಟಿಂಗ್ ಇದೆ, ಸೈನ್ಸ್ ಇದೆ, ಎಲ್ಲ ಇದೆ. ಆದರೆ ಯಾವುದೋ ಒಂದು ವಿಭಾಗ ಅದರಲ್ಲಿ ಅಂಡರ್ಲೈನ್ ಆಗಿ ಮೇಲ್ ಬರೋದಿದೆಯಲ್ಲ, ಅಂದ್ರೆ ಅಷ್ಟು ಜನ ಆರ್ಟಿಸ್ಟ್ಗಳು ಕೆಲಸ ಮಾಡ್ತಿದ್ರೂ ಕೂಡ ನಾವು ಒಬ್ರು DOP ಹೆಸರು, ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಹೆಸರನ್ನ ನಾವು ಸ್ಪೆಷಲಿ ನಾವು ಹೇಳ್ತೀವಿ ಪ್ರತಿ ಸತಿ ಅಂತ ಹೇಳಿದ್ರೆ, ಅದು ಇಟ್ ಶೋಸ್ ದ ಸ್ಕಿಲ್, ದ ಹಾರ್ಡ್ ವರ್ಕ್ ದಟ್ ಚರಣ್ ಹಾಗೂ ಚರಣ್ ಥರದ ಕಲಾವಿದರು ಅವ್ರು ಇಷ್ಟು ವರ್ಷ ಏನೇನು ಹಾರ್ಡ್ ವರ್ಕ್ ಅವ್ರು ಪಟ್ಟು ಅವ್ರು ಈ ಸ್ಥಿತಿಗೆ ಬಂದಿದಾರಲ್ಲ, ಪರಿಸ್ಥಿತಿಗೆ, ಅದ್ರ ಫಲ ನಮ್ಮ ಸಿನಿಮಾಗಳಿಗೆ ಸಿಗ್ತಾ ಇದೆ ಅಷ್ಟೇ. ಅವ್ರು ಪಟ್ಟಿರೋ ಕಷ್ಟ ಒಂದು 10-15-20 ವರ್ಷದಿಂದ ಸಂಗೀತದ ಬಗ್ಗೆ ಅವ್ರು ಪಟ್ಟಿರೋ ಕಷ್ಟ ಅದು ಚರಣ್ ಅವ್ರು ಮಾತ್ರ ಅಂತಲ್ಲ, ನಮ್ಮ ಶೇಖರ್ ಸರ್ ಇರ್ಬೋದು. ಶೇಖರ್ ಸರ್ ನಮ್ಮ ಸಿನಿಮಾದ DOP, ನಮ್ಮ ಇಡೀ ತಂಡದಲ್ಲಿ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅವರು. ಯಾಕೆಂದ್ರೆ ಇದು ನನಗೆ ಮೊದಲನೇ ಸಿನಿಮಾ, ಸಂಚಿತ್ ಅವ್ರಿಗೆ ಮೊದಲನೇ ಸಿನಿಮಾ. ಆ್ಯಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಹೆಚ್ಚು ಕಮ್ಮಿ ಅಂತಂದ್ರೆ ಮ್ಯಾಕ್ಸಿಮಮ್ ಒಂದು 4-5 ಸಿನಿಮಾಕ್ಕೆ ಕೆಲಸ ಮಾಡಿರ್ತಾರೆ ಅವರು. ಆದರೆ ಶೇಖರ್ ಸರ್ ಹ್ಯಾಸ್ ಬೀನ್ ಡೂಯಿಂಗ್ ದಿಸ್ ಫ್ರಮ್ ಲಾಸ್ಟ್ 25-27 ಇಯರ್ಸ್. ಸೊ ಅವರು ನಮ್ಮ ಥರ ಎಷ್ಟು ಜನ ಹುಡುಗರದು ಹಾಡುಗಳು ಕೇಳಿರ್ತಾರೆ, ಸೀನ್ಸ್ ಕೇಳಿರ್ತಾರೆ, ಎಷ್ಟು ಓಕೆ ಟೇಕ್, ನಾಟ್ ಓಕೆ ಟೇಕ್ ಎಲ್ಲ ಎಷ್ಟೊಂದು ಮಾಡಿರ್ತಾರೆ. ಬಟ್ ಸ್ಟಿಲ್ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವೇನಾದ್ರೂ ಹೇಳಿದ್ರೆ ತುಂಬಾ ಸೀರಿಯಸ್ ಆಗಿ ಕೇಳ್ತಾರೆ. ಸೇಮ್ ಗೋಸ್ ವಿತ್ ಚರಣ್ ಅವರು, ಬಿಕಾಸ್ ಅವರು ಕ್ರಿಯೇಟ್ ಮಾಡಿರೋ ಸೌಂಡ್ ಟ್ರ್ಯಾಕ್ಸ್ ನಮ್ಗಿನ್ನೂ ಎಲ್ಲರಿಗೂ ತುಂಬಾ ಚೆನ್ನಾಗಿ ನೆನಪಿದೆ. ಅಂದ್ರೆ ಟಗರು ಇರ್ಬೋದು, ಸಪ್ತಸಾಗರ, ಎವ್ರಿಥಿಂಗ್. ಸೊ ಪ್ರತಿ ಸತಿ ಅವ್ರ ಹತ್ರ ಬಂದು ಒಂದು ಐಡಿಯಾ ಶೇರ್ ಮಾಡಿದಾಗ, ಅಥವಾ ಇದನ್ನ ಹಿಂಗ್ ಮಾಡೋಣ, ಇದನ್ನ ಹಿಂಗ್ ಮಾಡೋಣ ಅಂತ ಹೇಳಿದಾಗ, ಹಿ ಟೇಕ್ಸ್ ಇಟ್ ವೆರಿ 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 ಸೀರಿಯಸ್ಲಿ. ಆ ಸೀರಿಯಸ್ನೆಸ್ ನಿಮಗೆ ಫೈನಲ್ ಔಟ್ಪುಟ್ ಅಲ್ಲಿ ಕಾಣುತ್ತೆ. ಚರಣ್ ಅವ್ರು ಇದಾರೆ ಅಂತಂದ್ರೆ ಬರೀ ಸಂಗೀತಕ್ಕಷ್ಟೇ ಸೀಮಿತ ಆಗಿರಲ್ಲ, ಸಿನಿಮಾದ ಕಥೆ ವಿಚಾರದಲ್ಲೂ ಕೂಡ ಅವ್ರು ಒಂದಷ್ಟು ಎನರ್ಜಿ ತುಂಬ್ತಾರೆ, ಒಂದಷ್ಟು ಪಾಯಿಂಟ್ಸ್ ಕೊಡ್ತಾರೆ, ಅದೆಲ್ಲ ವ್ಯಾಲಿಡ್ ಆಗಿರುತ್ತೆ ಸಿನಿಮಾಗೆ ಅನ್ನೋದು. ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಈಗ ನಮಗೆ ಸಿನಿಮಾದ ಒಂದಷ್ಟು ಮ್ಯೂಸಿಕ್ ಪಾಯಿಂಟ್ಗಳಂತ ಇರುತ್ತೆ. ಅಂದ್ರೆ ಇಲ್ಲಿ ಮ್ಯೂಸಿಕ್ ಶುರು ಆಗಬೇಕು, ಇಲ್ಲಿ ಕೊನೆ ಆಗಬೇಕು, ಇಲ್ಲಿ ಸೈಲೆನ್ಸ್ ಇರಲಿ, ಇಲ್ಲಿ ಹಾಡು ಬರುತ್ತೆ, ಈ ಥರದ್ದೆಲ್ಲ ಅನ್ಕೊಂಡಿರ್ತೀವಿ. ಆದ್ರೆ ನಾವು ನಾವೇನೋ ಅನ್ಕೊಂಡು ನಾವು ಆ ಫಿಲ್ಮ್ನ ನಾವು ತಂದು ಇಲ್ಲಿ ಸ್ಕೋರಿಂಗ್ ತಂದು ಕೂತ್ಕೊಂಡಾಗ, ನಾನು ನೋಡಿರೋ ಮ್ಯೂಸಿಕ್ ಪಾಯಿಂಟ್ಗಳು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ನೋಡೋ ಮ್ಯೂಸಿಕ್ ಪಾಯಿಂಟ್ಗೂ ತುಂಬಾ
ವ್ಯತ್ಯಾಸ ಇರುತ್ತೆ. ಒಬ್ಬ ನಿರ್ದೇಶಕ ಏನ್ ನೋಡ್ತಾನೆ, ಒಬ್ಬ ಸಂಗೀತ ನಿರ್ದೇಶಕ ಏನ್ ನೋಡ್ತಾನೆ. ಸೊ ಅಲ್ಲಿಂದನೂ ಸಿನಿಮಾ ಆಂಪಪ್ ಆಗ್ತಾನೆ ಬರುತ್ತೆ. ಸೊ ಹಾಗಾಗಿ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಇದುವರೆಗೂ ನಾವು ಮಾಡಿರೋ ಕೆಲಸ ಅಂದ್ರೆ ಲೈಕ್ ಫೆಬ್ರವರಿಯಿಂದ ನಾವು ಶೂಟಿಂಗ್ ಮಾಡಿದೀವಿ, ಫೆಬ್ರವರಿಯಿಂದ ನಾವು ಕೆಲಸ ಮಾಡಿದೀವಿ. ಲಾಸ್ಟ್ ಅದಕ್ಕಿಂತ ಹಿಂದೆ 6-7 ತಿಂಗಳಿಂದ ಪ್ರೀ ಪ್ರೊಡಕ್ಷನ್ ಮಾಡಿದೀವಿ. ಸೊ ಇಷ್ಟು ತಿಂಗಳುಗಳು ಈ ಚಿತ್ರದ ಜೊತೆಗೆ ನಾವು ಕಳೆದಿರೋ ಟೈಮ್ ಏನಿದೆಯಲ್ಲ, ಅದೆಲ್ಲದೂ ತುಂಬಾ ಚೆನ್ನಾಗಿ ನಮಗೆ ಡೆಕೋರೇಟ್ ಮಾಡಿ ತುಂಬಾ ಚೆನ್ನಾಗಿ ಜನರಿಗೆ ತೋರಿಸೋ ಅವಕಾಶ ಈ ಲಾಸ್ಟ್ 2-3 ತಿಂಗಳಲ್ಲಿ ಸಿಗುತ್ತೆ. ಸೊ ಅದಕ್ಕೆ ನಮಗೆ ಮೇನ್ ಚರಣ್ ಅವ್ರು ಇದ್ದಾರೆ. ಅಂಡ್ ಅಫ್ಕೋರ್ಸ್ ಇನ್ನೂ 2-3 ಹಾಡುಗಳು ನಾವು ಬಿಡೋದಿದೆ. ಸೊ ಪೀಪಲ್ ವಿಲ್ ಎಂಜಾಯ್ ಇಟ್. ಸರ್, ಈ ಸಿನಿಮಾ ವಿಚಾರಕ್ಕೆ ಬಂದಾಗ ಒಂದು